ಸಂಧಿ 20. ಸೂಚನೆ: ಖಾಂಡವದವನ ದಹನದಾವೋ ಚಂಡಗಂಡರ ಗಂಡ ದಿವಿಜರ ಹಿಂಡುಗೋಳಿಡೆ ಧಾಳಿಯಿಟ್ಟನು ಚಂಡಗಾಂಡೀವೇ. ಗಂಡರ ಗಂಡ ಪರಮ ಪರಾಕ್ರಮಿಯಾದ ಅರ್ಜುನನು ದೇವತಾ ಸಮೂಹವು ಗೋಳಿಡಲು ಖಾಂಡವ ವನವನ್ನು ದಹಿಸುವುದಕ್ಕಾಗಿ ದಾಳಿ ಮಾಡಿದನು. ಕೇಳು ಜನಮೇ ಜಯ ಧರಿತ್ರೀಪಾಲ ಪಾರ್ಥ ಸುಭದ್ರೆಯಲಿ ಭೂಪಾಲ ತಿಲಕನು ಜನಿಸಿದನಲೈ ಜಾತ ಮಾತ್ರದಲ್ಲಿ. ಮೇಲು ಮೊಳಗಿನ ದುಂದುಭಿಯ ದಿವಿಜಾಳಿಗಳ ಹೂವಳೆಯ ಹರುಷದ ಮೇಳವದ ಮೈಸಿರಿಯ ನೀನೆಂಬೆನು ಧನಂಜಯನ. ಜಾತಕರ್ಮದ ನಂತರದ ವಿಖ್ಯಾತ ನಾಮ ವಿಧಾನವನು ಸಂಪ್ರೀತಿಯಲೆ ಮಾಡಿದನು ಋಷಿ ಭೂಪತಿಯನುಜ್ಞೆಯಲಿ. ವೀತ ಭಯನಭಿಮನ್ಯುವೆನೆ ರಿಪುಜಾತ ನಡುಗಿತು ಲೋಕ. ಮೂರರೊಳಿತನು ದಯದ ಕೀರ್ತಿ ಪಸರಿಸಿ ತರಸ ಕೇಳೆಂದ. ಕಲಿತನಕ್ಕೆ ನೆಲೆಯಾಯ್ತು ಭುಜದ ಗಳಿಕೆಗಾಸ್ಪದವಾಯ್ತು ನಿಜ ಚಾಪಳವ ಬಿಸುಟಳು ವೀರ ಸಿರಿ ವಿಕ್ರಮದ ಸಿರಿ ಸಹಿತ. ಹಳಿವು ಕಳವಳ ಭೀತಿ ಭಂಗಸ್ಖಲನ ಕಂಪನವೆಂಬವಾತನ ನಳಲ ಸೀಮೆಯ ಸೋಂಕಲಮ್ಮು ಭೂಪ ಕೇಳೆಂದ. ಯಮಸುತಗೆ ಭೀಮಗೆ ಕಿರೀಟಿಗೆ ಯಮಳರಿಗೆ ಸುಕುಮಾರಕರು ನಿಜ ರಮಣಿಯಲೆ ಜನಿಸಿದರು ಶ್ರುತ ಸೋಮಕನು ಪ್ರತಿವಿಂಧ್ಯ. ವಿಮಲ ಶ್ರುತ ಕೀರ್ತಿ ಪ್ರತಾಪೋತ್ತಮನು ಶ್ರುತ ಸೇನಾಖ್ಯನುರು ವಿಕ್ರಮ ಶತಾನೀಕಾಭಿಧಾನರು ದೃಪದತನು ಜಯಲಿ. ಇವರು ಕಳುಹಿದ ಹರುಷ ವಾರ್ತಾ ಶ್ರವಣ ರಸದಲ್ಲಿ ಮನ ಮುಳುಗಿ ಯಾದವ ಶಿರೋಮಣಿ ರಾಮ ವಸುದೇವಾದಿಗಳು ಸಹಿತ. ಇವರ ಪುರ ಕೈ ತಂದರಿವರುತ್ಸವದಿ ದೀರ್ಘೊಂಡೊಸಗೆಯಲಿ ಬಾಂಧವರ ಸಂಭಾವಿಸಿದರೈ ಯಮನಂದನಾದಿಗಳು. ಅರ್ಜುನ ಸುಭದ್ರೆಯರಿಗೆ ರಾಜತಿಲಕನಾದ ಅಭಿಮನ್ಯುವು ಜನಿಸಲು ದೇವತೆಗಳು ದುಂದುಭಿಗಳನ್ನು ಮೊಳಗಿಸಿ ಹೂಮಳೆಗರೆದರು. ಅರ್ಜುನನ ಸಂತೋಷವು ಹೇಳಲ ಸಾಧ್ಯ. ಧೌಮ್ಯನು ಜಾತಕ ಕರ್ಮವನ್ನು ಮಾಡಿಸಿ ಧರ್ಮರಾಯನ ಒಪ್ಪಿಗೆಯಂತೆ ಅಭಿಮನ್ಯುವು ಎಂದು ನಾಮಕರಣ ಮಾಡಿದನು. ಅಭಿಮನ್ಯುವು ಭಯರಹಿತನಾದವನು. ಅವನ ಜನನವನ್ನು ಕೇಳಿಯೇ ಪಾಂಡವರ ಶತ್ರುಗಳು ಭೀತರಾದರು. ಅವನ ಜನನವು ಲೋಕಪ್ರಸಿದ್ಧವಾಯಿತು. ಪರಾಕ್ರಮ ಭುಜಬಲಗಳಿಗೆ ಅವನು ನಿವಾಸವಾದನು. ವೀರಸಿರಿ ವಿಕ್ರಮಸಿರಿಯರು ತಮ್ಮ ಚಪಲವನ್ನು ಬಿಟ್ಟು ಅವನಲ್ಲೇ ನೆಲೆಸಿದರು. ಅಪಕೀರ್ತಿ, ಕಳವಳ, ಹೆದರಿಕೆ, ಸೋಲು, ನಡುಕ, ಪತನಗಳು ಅವನ ನೆರಳಿನ ಹತ್ತಿರವೂ ಬರುತ್ತಿರಲಿಲ್ಲ. ದ್ರೌಪದಿಯಲ್ಲಿ ಯುಧಿಷ್ಠಿರನಿಗೆ ಪ್ರತಿವಿಂಧ್ಯ, ಭೀಮನಿಗೆ ಶ್ರುತಸೋಮ, ಅರ್ಜುನನಿಗೆ ಶ್ರುತಕರ್ಮ, ನಕುಲನಿಗೆ ಶತಾನೀಕ, ಸಹದೇವನಿಗೆ ಶ್ರುತಸೇನ ಎಂಬ ಮಕ್ಕಳು ಜನಿಸಿದರು. ಅವರಿಗೆ 1 ವರ್ಷ ವಯಸ್ಸಿನ ಅಂತರ. ಧೌಮ್ಯರಿಂದ ಶಾಸ್ತ್ರವಿಹಿತವಾದ ಜಾತಕರ್ಮವೇ ಮೊದಲಾದ ಕರ್ಮಗಳಾದವು. ಅವರೆಲ್ಲರೂ ಮಹಾರಥಿಕರಾದರು. ಪುತ್ರೋತ್ಸವದ ಸುದ್ದಿಯನ್ನು ದ್ವಾರಕೆಗೆ ಕಳುಹಿಸಲು ಶ್ರೀಕೃಷ್ಣನು ಬಲರಾಮ ವಸುದೇವಾದಿಗಳೊಡನೆ ಇಂದ್ರಪ್ರಸ್ಥಕ್ಕೆ ಬಂದನು. ಪಾಂಡವರು ಅವರನ್ನು ಉತ್ಸವದಿಂದ ಇದಿರುಗೊಂಡು ಮನ್ನಿಸಿದರು.